ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ರಾಜಾದಿ ರಾಜ ಬಿಗ್ ಬಾಸ್ ಮನೆಯ ಹೊಸ ಅರಸ ದಿ ಗಿಲ್ಲಿ ನಟರಾಜ ಅವರು ಮನೆಯ ಕ್ಯಾಪ್ಟನ್ ಆಗಿರೋದು ನಿಮಗೆಲ್ಲ ಎಷ್ಟು ಖುಷಿ ಕೊಡ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಮ್ಮ ಗಿಲ್ಲಿ ನಟ ಅವರು ಕ್ಯಾಪ್ಟನ್ ಆಗುವಾಗ ಅವರಿಗೆ ತಿಲಕ ಇಡೋದಕ್ಕೆ ಅಶ್ವಿನಿ ಅವರು ಬರ್ತಾರೆ. ಈ ಕಡೆ ಮಾಳು ಅವರು ಅದನ್ನು ನೋಡ್ತಾ ಇರ್ತಾರೆ, ರಘು ಅವರು ಕೂಡ ನೋಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಅವರನ್ನು ಕ್ಯಾಪ್ಟನ್ ರೂಮ್ ಒಳಗಡೆ ಬೀಳ್ಕೊಡುವಾಗ ಪ್ರತಿಯೊಬ್ಬರು ಬಂದಿದ್ದಾರೆ. ಕಾವ್ಯ ಅವರು, ರಕ್ಷಿತಾ ಅವರು ಪ್ರತಿಯೊಬ್ಬರು ಬರ್ತಾ ಇದ್ದಾರೆ. ಸೂರಜ್ ಅವರು ಕೂಡ ಹಿಂದೆಯಿಂದ ನೋಡ್ತಾ ಇದ್ರು, ಸ್ಪಂದನ ಇದ್ದರು, ಆ ಕಡೆ ಧನುಷ್ ಇದ್ದರು. ಪ್ರೋಮೋದಲ್ಲಿ ರಾಶಿಕಾ ಅವರು ಕಂಡಿಲ್ಲ, ಬಹುಶಃ ಅವರು ಬಂದಿರಬಹುದು. ಸೊ ಮನೇಲಿರುವಂತಹ ಬಹುತೇಕ ಕಂಟೆಸ್ಟೆಂಟ್ಸ್ಗಳಿಗೆ ಇನ್ನೊಬ್ಬ ಕಂಟೆಸ್ಟೆಂಟ್ ಕ್ಯಾಪ್ಟನ್ ಆದಾಗ ಇಷ್ಟರ ಮಟ್ಟಿಗೆ ಒಂದು ರೀತಿ ಎಂತೂಸಿಯಾಸಮ್ ಕಾಣ್ತಾ ಇರೋದು ಬಹುಶಃ ಇದೇ ಮೊದಲನೇ ಸೀಸನಲ್ಲಿ ಅಂತ ಅನಿಸುತ್ತೆ. ಅದು ನಮ್ಮ ಗಿಲ್ಲಿ ನಟರಾಜ್ ಅವರ ಹೆಗ್ಗಳಿಕೆ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ. ಇನ್ಫ್ಯಾಕ್ಟ್ ಗಿಲ್ಲಿಯವರು ಏನು ಕ್ಯಾಪ್ಟನ್ ಆಗಿ ಅಂದರೆ ಅನೌನ್ಸ್ಮೆಂಟ್ ಆದಾಗ ಅವರ ಒಂದು ಹಾವಭಾವ ಆಗಿರ್ಬೋದು, ಅವ್ರು ಬಿಹೇವ್ ಮಾಡೋ ರೀತಿ ಆಗಿರ್ಬೋದು, ಅದನ್ನು ಇವತ್ತಿನ ಎಪಿಸೋಡ್ನಲ್ಲಿ ನಮಗೆ ಕಣ್ ತುಂಬಿಕೊಳ್ಳೋದಕ್ಕೆ ಸಿಗುತ್ತೆ. ಬಿಕಾಸ್ ಪ್ರೋಮೋದಲ್ಲಿ ನೀವು ನೋಡಿರ್ತೀರ, ಅತಿ ಹೆಚ್ಚು ಮತಗಳಿಂದ ಅಂದರೆ ಗಿಲ್ಲಿಯವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅನೌನ್ಸ್ ಮಾಡೋದ್ರ ಬದಲು ಗಿಲ್ಲಿ ಮತ್ತು ಅಶ್ವಿನಿ ಅವರು ಅಂತ ಎರಡು ಹೆಸರು ಹೇಳಿ ಬಿಗ್ ಬಾಸ್ ಅಲ್ಲೇ ಚಮಕ್ ಕೊಟ್ಟರು. ಅವಾಗ ಗಿಲ್ಲಿ ರಿಯಾಕ್ಷನ್ ಸಖತ್ತಾಗಿತ್ತು ಪ್ರೋಮೋದಲ್ಲಿ. ಸೊ ಅದಾದಮೇಲೆ ಬಲೂನ್ ಟಾಸ್ಕ್ ಕೊಟ್ಟಿದ್ದಾರೆ. ಆ ಬಲೂನ್ ಟಾಸ್ಕಲ್ಲಿ ಗಿಲ್ಲಿ ಅಶ್ವಿನಿ ಅವರ ವಿರುದ್ಧ ಹೇಗೆ ಗೆದ್ದರು, ಸೊ ಅದಾದಮೇಲೆ ಅವರ ಮ್ಯಾನರಿಸಮ್ ಯಾವ ರೀತಿ ಇರುತ್ತೆ, ಹಿಂಗೆ ಅಂದರೆ ತಲೆಯೆಲ್ಲ ಬಾಚಿಕೊಂಡು ತಿಲಕ ಎಲ್ಲ ಇಟ್ಕೊಂಡು ಶರ್ಟು ಪಂಚೆ ಎಲ್ಲ ಹಾಕ್ಕೊಂಡು ಯಾವ ರೀತಿ ಕ್ಯಾಪ್ಟನ್ ರೂಮ್ ಒಳಗೆ ಅವರು ರಾರಾಜಿಸ್ತಾರೆ, ಅದನ್ನೆಲ್ಲ ನೋಡೋದಕ್ಕೆ ಆ್ಯಕ್ಚುಲಿ ತುಂಬ ಮಜವಾಗಿರುತ್ತೆ. ಇನ್ಫ್ಯಾಕ್ಟ್ ಮತ್ತು ಒಂದು ಡೈಲಾಗ್ ಬೇರೆ ಹೇಳ್ತಾರೆ ಪ್ರೋಮೋದಲ್ಲಿ, ನಾನು ಕ್ಯಾಪ್ಟನ್ ಆಗಿರೋದು ಎಲ್ಲ ನಾನು ನೋಡೋದಕ್ಕೆ, ನಾನು ಎಲ್ರೂ ನೋಡೋದಕ್ಕೆ ಅಂತೆಲ್ಲ ಹೇಳ್ತಾರೆ ಡೈಲಾಗು. ಗೊತ್ತಲ್ಲ. ಇನ್ನು ಗಿಲ್ಲಿ ಮೆರವಣಿಗೆ ಸಖತ್ತಾಗಿರುತ್ತೆ ಇಡೀ ವಾರ. ಅದು ಬಿಟ್ಟರೆ ನಿನ್ನೆ ಅಂದರೆ ಎಪಿಸೋಡಲ್ಲೂ ಕೂಡ ಕೆಲವೊಂದಷ್ಟು ಮೂಮೆಂಟ್ಸ್, ಹಾರ್ಟ್ ವಾರ್ಮಿಂಗ್ ಮೂಮೆಂಟ್ಸ್ ಏನೆಲ್ಲ ಫ್ಯಾಮಿಲಿ ರೌಂಡಲ್ಲಿ ಆಯ್ತಲ್ವಾ, ಅದ್ರ ಜೊತೆಗೆ ಗಿಲ್ಲಿಯವ್ರದ್ದು ಕಾಮಿಡಿ ಕೂಡ ಸಖತ್ತಾಗಿತ್ತು. ಇನ್ಫ್ಯಾಕ್ಟ್ ಈಗ ಸ್ಪಂದನ ಸೋಮಣ್ಣ ಅಂದರೆ ಅವರ ತಂದೆ ಬರ್ತಾರಲ್ಲ, ಸ್ಪಂದನ ಅವರ ಅಪ್ಪನ ಹೆಸರು ಸೋಮಣ್ಣ ಅಂತ, ಅದನ್ನು ರಕ್ಷಿತಾ ಅವ್ರು ಕೇಳ್ತಾರೆ, ಓ ಸೋಮಣ್ಣ ಅಂದರೆ ನೀವೇನಾಗಿದ್ರೆ, ಓ ಸ್ಪಂದನ ಸೋಮಣ್ಣ ಅಂದರೆ ನೀವೇನ ಅಂತ ಹೇಳಿದಾಗ ಗಿಲ್ಲಿಯವರು ರಕ್ಷಿತಾ ಅವ್ರ ತಲೆ ಹಿಡ್ಕೊಂಡು ಆಚೆ ಈಚೆ ಎಳೆದಾಡ್ತಾರೆ. ಸೊ ಒಳ್ಳೆ ಮಜಾ ಇದೆ ಆ್ಯಕ್ಚುಲಿ. ಗಿಲ್ಲಿ ರಕ್ಷಿತಾ ಅವ್ರ ಕೆಮಿಸ್ಟ್ರಿ ಸಖತ್ತಾಗಿರುತ್ತೆ. ಅವ್ರು ಹೊಡೆಯೋಕೆ ಹೋಗೋ ಥರ ಮಾಡೋದು ಅದೆಲ್ಲ ಮಸ್ತ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಇನ್ಫ್ಯಾಕ್ಟ್ ಎಲ್ರಿಗೂ ಕಾಲು ಎಳಿತಾರೆ ಗಿಲ್ಲಿ, ಇಂಥವ್ರಿಗೆ ಅಂತಿಲ್ಲ, ಎಲ್ರ ಜೊತೆಗೂ ಒಂದೊಂದು ಕೆಮಿಸ್ಟ್ರಿ ಇದೆ ಅವ್ರದ್ದು. ಗಿಲ್ಲಿ ಸ್ಪಂದನ ಆದರೆ ಕಳ್ಳಪುಟ್ಟಿ, ಗಿಲ್ಲಿ ಕಾವ್ಯ ಆದರೆ ಕಾವು, ಮತ್ತು ರಘು ಅಣ್ಣ ಆದರೆ ಗಿಲ್ಲಿ ರಘು ಅಣ್ಣ, ಅದೊಂಥರ ಬೇರೆ ಥರ ಬಾಂಡಿಂಗು. ಎಲ್ಲರ ಜೊತೆಗೂ ಒಂದು ಕನೆಕ್ಷನ್ ಬೆಳೆಸ್ಕೊಂಡಿದ್ದಾರೆ ಅವರು. ರಾಶಿಕಾ ಅವ್ರು ಮಾತ್ರ ಸ್ವಲ್ಪ ಅದೊಂದು ಒಂಥರ ಕೋಲ್ಡ್ ವಾರ್ ಥರ ಇಟ್ಕೊಂಡಿದ್ದಾರೆ. ಸೂರಜ್ ಅಣ್ಣಗೆ ಭೋಜಣ್ಣ ಅಂತಾರೆ. ಪ್ರತಿಯೊಬ್ಬರಿಗೂ ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಅಂದರೆ ಹೀಸ್ ಲಿವಿಂಗ್ ಹೀಸ್ ಲೈಫ್ ಟು ದ ಫುಲ್ಲೆಸ್ಟ್. ಅದು ಬಿಗ್ ಬಾಸ್ ಮನೇನ ಅಥವಾ ಹೊರಗಡೆನ ಎಲ್ಲೂ ಅದನ್ನು ಯೋಚನೆ ಮಾಡ್ತಾ ಇಲ್ಲ ಅವರು. ಯಾರು ನನ್ನ ನೋಡ್ತಿದ್ದಾರೆ ಬಿಡ್ತಿದ್ದಾರೆ ಅದೇನೂ ಅವ್ರ ತಲೆಯಲ್ಲೇ ಇಟ್ಕೊಂಡಿಲ್ಲ. ಅಶ್ವಿನಿ ಅವ್ರ ಜೊತೆಗೂ ಒಂದು ಬಾಂಡ್ ಇದೆ. ಪ್ರತಿಯೊಬ್ಬರ ಜೊತೆಗೂ ಒಂದು ಪರ್ಸ್ನಲ್ ಬಾಂಡ್ನ ಇಲ್ಲಿ ಅವ್ರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ವಿಚ್ ಈಸ್ ಎ ವೆರಿ ಯುನೀಕ್ ಥಿಂಗ್. ಅಂದರೆ ಬೇರೆ ಬೇರೆ ಎಪಿಸೋಡ್ ಅಂದರೆ ಸೀಸನ್ಸ್ಗಳಲ್ಲಿ ನಾವು ನೋಡಿದ್ದೀವಿ, ಅಂದರೆ ತುಂಬ ರೆಸ್ಟ್ರಿಕ್ಟೆಡ್ ಆಗಿ ಕೆಲವೊಂದಷ್ಟು ಜನಗಳ ಜೊತೆಗೆ ಮಾತ್ರ ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಕೆಲವ್ರ ಹತ್ರ ಮಾತಾಡದೇ ಇರೋದು ಅಥವಾ ಎಷ್ಟು ಬೇಕೋ ಅಷ್ಟು ಇರೋದು, ಆ ಥರದ್ದೆಲ್ಲ ನಾವು ನೋಡ್ತೀವಿ ಸಿನಾರಿಯೋ. ಬಟ್ ಗಿಲ್ಲಿ ಹಂಗಲ್ಲ, ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಜೊತೆಗೂ ಒಂದು ಪರ್ಟಿಕ್ಯುಲರ್ ಏನೋ ಒಂದು ಸ್ಪೆಸಿಫಿಕ್ ಆಗಿರೋ ಬಾಂಡನ್ನು ಕ್ರಿಯೇಟ್ ಮಾಡ್ಕೋತಾರೆ. ಗಿಲ್ಲಿ ಧ್ರುವಂತ್ ಅಲ್ಲೊಂದು ಬಾಂಡ್ ಇದೆ. ಸೊ ಸಖತ್ತಾಗಿ ಅವರು ಬಾಂಡನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ ಮನೆ ಒಳಗಡೆ. ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ ನೋಡೋಕೆ ಖುಷಿ ಇರುತ್ತೆ. ಇನ್ನೊಂದು ಪ್ರೊಮೋ ಬೇರೆ ಬಿಟ್ಟಿದ್ದಾರೆ ಆ್ಯಕ್ಚುಲಿ, ವಾರದ ಮೊದಲನೇ ಎಲಿಮಿನೇಷನ್ ಅಂತ ಬಿಗ್ ಬಾಸ್ ಕಡೆಯಿಂದ. ಸೊ ಅಲ್ಲಿ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಲಾಸ್ಟಲ್ಲಿ ಅಂದರೆ ಕೆಲವೊಂದಷ್ಟು ಟಾಸ್ಕ್ ಇರುತ್ತೆ. ಟಾಸ್ಕಿನ ಕೊನೆಯಲ್ಲಿ ಬಹುಶಃ ಇವತ್ತಿನ ಎಪಿಸೋಡ್ನಲ್ಲಿ ಎಲಿಮಿನೇಟ್ ಆಗುವಂತಹ 4 ಜನ ಕಂಟೆಸ್ಟೆಂಟ್ಸ್ ಅಂದರೆ ಮುಂದೆ ಬರ್ತಾರೆ. ಅಂದರೆ ಯಾರಾದರೂ ಒಬ್ಬರು, ಆ 4 ಜನ ಕಂಟೆಸ್ಟೆಂಟ್ಸಲ್ಲಿ ಒಬ್ಬರು ಬರ್ತಾರೆ. ಅದರಲ್ಲಿ ಸ್ಪಂದನ ಇದ್ದಾರೆ, ಸೂರಜು, ರಾಶಿಕಾ ಇದ್ದಾರೆ, ಸೊ ಧ್ರುವಂತು, 4 ಜನ ಇದ್ದಾರೆ. ಈ 4 ಜನದಲ್ಲಿ ಬಹುಶಃ ಇವತ್ತಿನ ಎಪಿಸೋಡಲ್ಲಿ ಹೋಗ್ತಾರೋ ಅಥವಾ ನಾಳೆ ಎಪಿಸೋಡಲ್ಲೇ ಒಟ್ಟಿಗೆ ತೋರಿಸ್ತಾರೋ, ಇಬ್ಬರು ಹೋಗುವಂಥದ್ದನ್ನ ಗೊತ್ತಿಲ್ಲ. ಬಟ್ ಡಬಲ್ ಎವಿಕ್ಷನ್ ಅಂತೂ ಕನ್ಫರ್ಮ್ ಈ ವಾರ. ಬಿಕಾಸ್ ಕಿಚ್ಚ ಸುದೀಪ್ ಸರ್ ಲಾಸ್ಟ್ ಟೈಮೇ ಹೇಳಿದರು ಡಬಲ್ ಎವಿಕ್ಷನ್ ಆಗೋದು ಪಕ್ಕಾ ಅಂತ. ಸೊ ಅದರಲ್ಲಿ ಡೌಟೇ ಇರಲ್ಲ. ಸೊ ಫಾರ್ ಎ ಚೇಂಜ್ ಕಿಚ್ಚ ಸುದೀಪ್ ಸರ್ ಈ ಸಲ ಅಂದರೆ ವೀಕೆಂಡ್ಗೆ ಬರದೇ ಇರೋದರಿಂದ ತಾಂಡವ್ ಅವರು ಮತ್ತು ಭಾಗ್ಯಲಕ್ಷ್ಮಿ ಅವರು ಜೊತೆಗೆ ಇಲ್ಲಿ ನಮ್ಮ ಪ್ರೇಮ್ಸ್ ಆ್ಯಂಡ್ ರೀಶ್ಮಾ ನಾಣಯ್ಯ KD ತಂಡದಿಂದ ಅವರೆಲ್ಲ ಬಂದಿದ್ದಾರೆ. ಆ್ಯಕ್ಚುಲಿ ಅವ್ರ ಕಡೆಯಿಂದ ಸ್ವಲ್ಪ ಎಂಟರ್ಟೈನ್ಮೆಂಟ್ ಎಲ್ಲ ಇರುತ್ತೆ. ಆ್ಯಕ್ಚುಲಿ ಇವತ್ತು ತುಂಬ ಕಲರ್ಫುಲ್ ಎಪಿಸೋಡ್ ಆಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಈ 4 ಜನ ಏನು ಫೈನಲ್ ಆಗಿ ಮೊದಲನೇ ದಿನದ ಈ ಒಂದು ಸ್ಯಾಟರ್ಡೇ ಎಲಿಮಿನೇಷನಲ್ಲಿ ಆಚೆ ಬರ್ತಾರೋ ಅದ್ರಲ್ಲಿ 4 ಜನ ಏನು ಸೆಲೆಕ್ಟ್ ಆಗಿದ್ದಾರಲ್ಲ, ಅದರಲ್ಲಿ ನಿಮಗೆ ಯಾರು ಹೋಗ್ತಾರೆ ಅಂತ ಅನಿಸುತ್ತೆ? ಆ್ಯಂಡ್ ಅಗೇನ್ ಇವತ್ತು ಒಬ್ಬರು ಹೋದರೆ ನಾಳೆ ಇನ್ನೊಬ್ಬರು ಹೋಗ್ಬೋದು. ಸೊ ಇಬ್ಬರು ಹೋಗ್ತಾರಲ್ವಾ,
ಈ ವಾರ ಅಂತೂ ಕಾವ್ಯ ಅವರನ್ನು ಬಿಟ್ಟರೆ ಇಡೀ ಮನೆ ನಾಮಿನೇಟ್ ಆಗಿತ್ತು ಆ್ಯಕ್ಚುಲಿ. ಸೊ ಆ ಇಬ್ಬರು ಹೋಗುವಂತಹ ಕಂಟೆಸ್ಟೆಂಟ್ಸ್ ಯಾರಾಗಬೇಕು ನಿಮ್ಮ ಪ್ರಕಾರ, ಯಾರು ಇರ್ತಾರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅನಲೈಸ್ ಎಲ್ಲ ಮಾಡೋದಕ್ಕೆ ತುಂಬ ಕಷ್ಟ. ಇವಾಗ ಇನ್ನೇನು 3 ವೀಕ್ಸ್ ಅಷ್ಟೇ ಬಾಕಿ ಇರೋದು ಬಿಗ್ ಬಾಸ್ ಫಿನಾಲೆ ಬರೋದಕ್ಕೆ. ಯಾರು ಹೋಗ್ತಾರೆ ಅಂತ ಅನಲೈಸ್ ಮಾಡಲಿಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ಬಟ್ ನಿಮ್ಮ ಪ್ರಕಾರ ಲೈಕ್ ಈ ವಾರದಲ್ಲಿ ಆಟ ಅಂತ ಏನೂ ಇಲ್ಲ, ಗೊತ್ತಲ್ಲ ನಿಮಗೆ. ತುಂಬ ಫ್ಯಾಮಿಲಿ ವೀಕ್ ಆಗಿತ್ತು, ತುಂಬ ಹಾರ್ಟ್ ವಾರ್ಮಿಂಗ್ ಮೊಮೆಂಟ್ಸಿಂದ ತುಂಬಿತ್ತು. ಯಾರ್ಯಾರ ಪೊಟೆನ್ಷಿಯಲ್ ಏನು ಅಂತ ಏನು ಹೇಳಲಿಕ್ಕಾಗಲ್ಲ. ಜಸ್ಟ್ ಲಾಸ್ಟ್ ವೀಕ್ ತನಕ ಅವ್ರು ಏನು ಪಿಕ್ಚರ್ ಕೊಡ್ತಾ ಬಂದಿದ್ದಾರೆ ಪ್ರೇಕ್ಷಕರಿಗೆ, ಅದರ ಮೇಲೇ ವೋಟಿಂಗ್ ಎಲ್ಲ ಆಗಿರುತ್ತೆ. ಬಟ್ ಡಬಲ್ ಎವಿಕ್ಷನ್ ಪಕ್ಕ, ಅದರಲ್ಲೇನು ಡೌಟ್ ಇಲ್ಲ. ನಿಮ್ಮ ಪ್ರಕಾರ ಲೈಕಂದರೆ ವಾರದ ಮೊದಲನೇ ಎಲಿಮಿನೇಷನಲ್ಲಿ ಯಾರು ಆಚೆ ಬರ್ತಾರೆ, 2ನೇ ಎಲಿಮಿನೇಷನಲ್ಲಿ ಯಾರು ಆಚೆ ಬರ್ತಾರೆ, ಒಟ್ಟಾರೆಯಾಗಿ ಈ ವಾರದಲ್ಲಿ ಆಚೆ ಬರುವಂತಹ ಇಬ್ಬರು ಕಂಟೆಸ್ಟೆಂಟ್ಸ್ ಯಾರು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಗಿಲ್ಲಿ ಅವರು ನೋಡಿ ನಮ್ಮ ಪ್ರೇಮ್ಸ್ ಜೊತೆಗೂ ಒಂದು ಬಾಂಡ್ನ ಕ್ರಿಯೇಟ್ ಮಾಡ್ಕೊಂಡ್ರಾಗಲೇ ಒಳಗೆ ಬಂದ ತಕ್ಷಣ. ನಾನೇ ಕ್ಯಾಪ್ಟನ್ ಅಂದರು, ಅದಕ್ಕೆ ಪ್ರೇಮ್ಸ್ ಅವರು ಹಂಗೆ ನಾವು ಒಳಗೆ ಬರಲ್ಲ ಅಂತೆಲ್ಲ ಹೇಳಿದರು. ಸೊ ಚೆನ್ನಾಗಿರುತ್ತೆ ಒಂಥರ. ಇವತ್ತು ಕಲರ್ಫುಲ್ ಎಪಿಸೋಡ್ ಆಗಿರುತ್ತೆ. ನಿಮಗೆ ಇದೆಲ್ಲದ್ರ ಬಗ್ಗೆ ಏನು ಅನಿಸುತ್ತೆ, ಪ್ಲಸ್ ಡಬಲ್ ಎವಿಕ್ಷನ್ ಯಾರಾಗಿರ್ತಾರೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.